ಬಗರ್ ಹುಕುಂ ಸಾಗುವಳಿ ಚೀಟಿ ಮಂಜೂರಾತಿ ಪತ್ರ ಪಹಣಿ ದರ್ಖಾಸ್ತು ಪೋಡಿ ದುರಸ್ತಿ ದಾಖಲೆ ಹಾಗೂ ಕಂದಾಯ ಗ್ರಾಮಗಳ ಹಕ್ಕುಪತ್ರಗಳನ್ನು ಫಲಾನುಭವಿಗಳಿಗೆ ವಿತರಿಸುವ ಕಾರ್ಯಕ್ರಮವನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಗುಂಡ್ಲುಪೇಟೆಯಲ್ಲಿ ಉದ್ಘಾಟಿಸಿದರು. ಈ ವೇಳೆ ಶಾಸಕರಾದ ಎಆರ್ ಕೃಷ್ಣಮೂರ್ತಿ, ಗಣೇಶ್ ಪ್ರಸಾದ್, ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಕೃಷ್ಣ ಬೈರೇಗೌಡ ಬಗರ್ ಹುಕುಂ ಸಾಗುವಳಿಯಡಿ ಸಕ್ರಮೀಕರಣ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಚಾಲನೆ ನೀಡಲಾಗಿದೆ. ಸಕ್ರಮಕ್ಕೆ ಅರ್ಜಿ ಸಲ್ಲಿಸಿದವರನ್ನು ಪರಿಶೀಲಿಸಿ ಅವರ ಸಮಸ್ಯೆಯನ್ನು ಇತ್ಯರ್ಥಪಡಿಸಲಾಗುತ್ತಿದೆ ಎಂದು ಹೇಳಿದರು. ಕಳೆದ 30-40 ವರ್ಷಗಳಿಂದ ಉಳುವವನೇ ಭೂಮಿ ಒಡೆಯ, ಭೂ ಸುಧಾರಣೆ ಯೋಜನೆ, ಬಗರ್ ಹುಕುಂ, ಇನಾಮು ಸೇರಿದಂತೆ ವಿವಿಧ ಯೋಜನೆಗಳಲ್ಲಿ ಭೂಮಿ ಮಂಜೂರಾಗಿದ್ದವರಿಗೆ ಇನ್ನೂ ಹಕ್ಕುಪತ್ರ ದೊರೆಯದಿದ್ದರೆ ಅಂತಹ ಕಡೆ ಹಕ್ಕುಪತ್ರ ನೀಡಲಾಗುವುದು. ಮುಂದಿನ 4 ತಿಂಗಳಲ್ಲಿ ಈ ಸಂಬಂಧದ ಎಲ್ಲಾ ಅರ್ಜಿಗಳನ್ನು ವಿಲೇವಾರಿ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದರು. ಡಿಜಿಟಲ್ ಆನ್ಲೈನ್ ದಾಖಲೆ ಮಾಡಿದ್ದೇವೆ, ಯಾವತ್ತಿಗೂ ಕಳೆದೋಗೋ ಪ್ರಶ್ನೆನೇ ಇಲ್ಲ. ಎಆರ್ ಕೃಷ್ಣಮೂರ್ತಿ, ಅರಣ್ಯ ಜಾಗವನ್ನು ಬಡವರಿಗೆ ಕಂದಾಯ ಭೂಮಿಯಾಗಿ ಪರಿವರ್ತಿಸಿ ಸಾಗುವಳಿ ಚೀಟಿ ನೀಡಲಾಗಿತ್ತು. ಈ ಸಂಬಂಧದ ಸಮಸ್ಯೆಯನ್ನು ತಕ್ಷಣ ಕಂದಾಯ ಇಲಾಖೆ ಬಗೆಹರಿಸಬೇಕು ಎಂದು ಮನವಿ ಮಾಡಿದರು. ಎಚ್ಎಂ ಗಣೇಶ್ ಪ್ರಸಾದ್, ಸಾಗುವಳಿ ಚೀಟಿ ಸಮಸ್ಯೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಇದ್ದು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ತಿಳಿಸಿದರು. ಗೋಮಾಳ ಜಾಗ ನಾವು ಒಂದು ಗ್ರಾಮದಲ್ಲಿ ಎಷ್ಟು ಹಸುಗಳಿದೆ ಅದರ ಪ್ರಕಾರ ಮಾಡಬೇಕು ಅನ್ನೋ ಕಾನೂನು. ಹಾಗಾಗಿ ಅಂಥದ್ರಲ್ಲಿ ಅವಕಾಶಗಳು ಸಿಕ್ಕರೆ ಖಂಡಿತವಾಗ್ಲೂ ಮಾಡೋದಕ್ಕೆ ಕೆಲಸ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ. ಶಿಲ್ಪಾ ನಾಗ್, ಜಿಲ್ಲೆಯಲ್ಲಿ ಭೂ ಸಂರಕ್ಷಣಾ ಯೋಜನೆಯಡಿ ಎಲ್ಲಾ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿದ್ದು ಯಳಂದೂರು ತಾಲೂಕನ್ನು ಪ್ರಾಯೋಗಿಕವಾಗಿ ಕೈಗೆತ್ತಿಕೊಳ್ಳಲಾಗಿದೆ. ಉಪ ವಿಭಾಗಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿರುವ ಪ್ರಕರಣಗಳನ್ನು 90 ದಿನಗಳ ಒಳಗೆ ಬಗೆಹರಿಸುವುದಾಗಿ ತಿಳಿಸಿದರು. ಕಂದಾಯ ದಾಖಲೆಗಳನ್ನ ಡಿಜಿಟೈಸ್ ಮಾಡುವಂಥದ್ದು ಇದರ ಉದ್ದೇಶ. ಭೂ ಸುರಕ್ಷಾದಲ್ಲಿ ಸರ್ ನಾವು ಪೈಲಟ್ ಆಗಿ ಯಳಂದೂರು ತಾಲೂಕನ್ನ ತೆಗೆದುಕೊಂಡಿದ್ವಿ.